ಅವರೆಲ್ಲ 10 ವರ್ಷದಿಂದ ಸೂರು ಕಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಆದ್ರೀಗ ಅವರ ಮನೆಗಳಿರುವಂತಹ ಜಾಗದಲ್ಲೇ ಹೆದ್ದಾರಿ ಬರ್ತಾ ಇದೆ. ಹೀಗಾಗಿ ಮನೆ ತೆರವಿಗೆ ಅಧಿಕಾರಿಗಳು ಬರ್ತಿದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗೋದಿಲ್ಲ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಮನೆಗಳನ್ನ ತೆರವು ಮಾಡಿದ್ದಾಯ್ತು. ಥಣಿಸಂದ್ರದಲ್ಲಿ ಕಟ್ಕೊಂಡಿದ್ದ ಮನೆಗಳನ್ನ ಕೆಡವಿದ್ದಾಯ್ತು. ಈಗ ಚಿತ್ರದುರ್ಗದಲ್ಲೂ ಆಪರೇಷನ್ ಜೆಸಿಬಿ ಸದ್ದು ಮಾಡ್ತಿದೆ. ರಸ್ತೆ ಅಗಲೀಕರಣದ ಹೆಸರಲ್ಲಿ ಬಡವರ ಮನೆಗೆ ಕೈ ಹಾಕಿದ್ದಾರೆ. ಹೀಗಾಗಿ 10 ವರ್ಷದಿಂದ ಗೂಡು ಕಟ್ಕೊಂಡಿದ್ದ ಜನರಿಗೆ ಆತಂಕ ಶುರುವಾಗಿದೆ. ಎಲ್ಲಿ ಮನೆ ಕೆಡುತ್ತಾರೋ, ನಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ತಾರೋ ಅಂತ ಜೀವ ಭಯದಲ್ಲಿ ದಿನದೂಡ್ತಿದ್ದಾರೆ. ಹೀಗಾಗಿಯೇ ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಮೇಲೆ ಜನ ರೊಚ್ಚಿಗೆದ್ದಿರೋದು. ರಸ್ತೆ ಅಗಲೀಕರಣ, ಜೆಸಿಬಿ ಘರ್ಜನೆ, ಸಿಡಿದೆದ್ದ ಜನ. ಮನೆಗಳ ತೆರವಿಗೆ ವಿರೋಧ, ಅರೆಬೆತ್ತಲೆ ಹೋರಾಟ. ಚಿತ್ರದುರ್ಗ ಜಿಲ್ಲೆಯ ಕಾವಾಡಿಗರ ಹಟ್ಟಿ ಬಡಾವಣೆಯ ಜನರ ಗೋಳು ಕೇಳೋರಿಲ್ಲದಂತಾಗಿದೆ. ಕೂಲಿ ನಾಲಿ ಮಾಡಿಕೊಂಡು ಕಟ್ಕೊಂಡಿದ್ದ ಸೂರುಗಳಿಗೆ ಕಂಟಕ ಎದುರಾಗಿದೆ. ಯಾಕಂದ್ರೆ ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದೆ. ಈ ಹೆದ್ದಾರಿ ಕಾವಾಡಿಗರ ಹಟ್ಟಿಯಲ್ಲೇ ಹಾದು ಹೋಗುತ್ತೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಇಲ್ಲೇನಾದ್ರೂ ರಸ್ತೆ ಅಗಲೀಕರಣ ಆದ್ರೆ 50ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಲಿದೆ. ಈಗಾಗಲೇ ಮಾರ್ಕ್ ಮಾಡಿರೋ ಅಧಿಕಾರಿಗಳು ಮನೆ ತೆರವು ಮಾಡುವಂತೆ ನೋಟಿಸ್ ಸಹ ಕೊಟ್ಟಿದ್ದಾರೆ. ಖಾತೆ ಇಲ್ಲದವರಿಗೆ 4 ಲಕ್ಷ, ಇರುವವರಿಗೆ ಆ ಜಾಗದ ಅಳತೆ ಆಧಾರದಲ್ಲಿ ಹಣ ನೀಡಲಿದ್ದಾರೆ. ಆದರೆ ಇಲ್ಲಿನ ಜನ ನಮಗೆ ಹಣ ಬೇಡ, ಬೇರೆ ಕಡೆ ನಿವೇಶನ ಕೊಡಿ ಅಂತ ತಿರುಗಿ ಬಿದ್ದಿದ್ದಾರೆ. ರೋಡ್ಗಳಿಗೆ ಮನೆಗಳು ಹೋಗ್ತದವೆ. ಅವ್ರು ನೋಡಿದ್ರೆ ಇವಾಗ ಖಾಲಿ ಮಾಡೋಂತ ಏಕ್ದಮ್ ಬಂದಿದ್ದಾರೆ. ನಾವೀಗ ಸಣ್ಣ ಮಕ್ಳು ಮರಿ ಕಟ್ಕೊಂಡು ನಾವು ಬೀದಾಗಿರೋಕ್ಕಾಗಲ್ಲ. ನಾವು ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಈಗ ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕಾದ್ರೆ ವಾಪಸ್ ಹಾಕ್ತೀವಿ. ನಾವು ಖಾಲಿ ಮಾಡ್ರಿ ಅಂತ ಜೆಸಿಬಿ ತಗೊಂಡು ಬಂದಿದ್ದಾರೆ. ನಾವು ಮನೆ ಖಾಲಿ ಮಾಡಲ್ಲ. ನಮಗೆ ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗಲ್ಲ. ಯಾಕಂದ್ರೆ ನಮಗೆ ಇರಾಕ ಇದು ಬಿಟ್ಟರೆ ಜಾಗ ಎಲ್ಲಿ ಇಲ್ಲ. ಮನೆ ನಿರ್ಮಿಸ್ಕೊಂತೀವಿ ನಾವು. ಆಮೇಲೆ ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ನಾವು ಸುಮಾರು ಕಡೆ ಓಡಾಡಿದ್ದೀವಿ, ಎಲ್ಲಿ ಮಾಡಿಕೊಟ್ಟಿಲ್ಲ. ನಮಗೆ ಸೈಟ್ ಕೊಡೋ ತನಕ ನಾವು ಖಾಲಿ ಮಾಡಲ್ಲ ಸರ್. ಇವತ್ತು ರಸ್ತೆ ಅಗಲೀಕರಣಕ್ಕೆ ಬಂದ ಜೆಸಿಬಿಗಳ ಜೊತೆ ಅಧಿಕಾರಿಗಳು ಬರ್ತಾ ಇದ್ದಂತೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಅರೆಬೆತ್ತಲೆ ಹೋರಾಟ ಮಾಡಿ ಚಪ್ಪಲಿಯಲ್ಲಿ ಹೊಡೆದುಕೊಂಡಿದ್ದಾರೆ. ಯಾವಾಗ ಆಕ್ರೋಶ ಜೋರಾಯ್ತೋ ಅಧಿಕಾರಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಗರಸಭೆ ಕಮಿಷನರ್ ಲಕ್ಷ್ಮಿ, ನಿವೇಶನ ಹಂಚಿಕೆ ಬಗ್ಗೆ 15 ದಿನದಲ್ಲಿ ಫೈನಲ್ ಮಾಡ್ತೀವಿ ಅಂದಿದ್ದಾರೆ. ನಮಗೆ ನಗರಸಭೆಯಿಂದ ನಿವೇಶನ ಕೊಟ್ಟರೆ ನಾವು ಮನೆ ಆದರೂ ಕಟ್ಕೊಂಡಿರ್ತೀವಿ ಅನ್ನೋದು ಅವ್ರದ್ದು ಅಹವಾಲು ಭಾಳ ದಿನಗಳಿಂದ ಇದೆ. ಈಗ ಮನೆ ನಾವೆಲ್ಲ ಫೈನಲ್ ಮಾಡಿಕೊಂಡು ಶಾಸಕರು ಸರ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ನೀವು ಅವನ್ನೆಲ್ಲ ತಯಾರು ಮಾಡಿಬಿಟ್ಟು ಇಡೀ ನೆಕ್ಸ್ಟ್ ಮೀಟಿಂಗೇ ನಾನು ಫಸ್ಟು ಪ್ರಿಫರೆನ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು 15 ದಿವಸದಲ್ಲೇ ಮೀಟಿಂಗ್ ಮಾಡಿಬಿಟ್ಟು ಹಕ್ಕುಪತ್ರಕ್ಕೆ ಬೇಗ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಅಧಿಕಾರಿಗಳೇನೋ ರಸ್ತೆ ಅಗಲೀಕರಣಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ಆದ್ರೆ ಮನೆ ಬಿಟ್ಕೊಟ್ಟವರಿಗೆ ಸರಿಯಾದ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.